ಸರ್ಕಾರಿ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆಗಾಗಿ 2 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಪ್ರವಾಸ ಕೈಗೊಂಡಿದ್ದ ಉಪಲೋಕಾಯುಕ್ತ ಬಿ. ವೀರಪ್ಪ ಅವರು 18 ಇಲಾಖೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸಮರ್ಪಕ ಮಾಹಿತಿ ನೀಡದ ಹಾಗೂ ಅವ್ಯವಸ್ಥೆ ಕಂಡುಬಂದ ಹಿನ್ನೆಲೆಯಲ್ಲಿ 17 ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ವಯಂಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿರುವುದಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೇಟಿ ನೀಡಿದ ಇಲಾಖೆಗಳ ಪೈಕಿ ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸಾ ಕೇಂದ್ರದ ಕಾರ್ಯವೈಖರಿ ಮಾತ್ರ ತೃಪ್ತಿಕರವಾಗಿದ್ದು, ಉಳಿದ ಬಹುತೇಕ ಇಲಾಖೆಗಳಲ್ಲಿ ಆಡಳಿತಾತ್ಮಕ ನಿರ್ಲಕ್ಷ್ಯ ಹಾಗೂ ಅವ್ಯವಸ್ಥೆ ಕಂಡುಬಂದಿದೆ. ಅಧಿಕಾರಿಗಳು ಅಗತ್ಯ ದಾಖಲೆ ಮತ್ತು ಮಾಹಿತಿ ನೀಡಲು ಹಿಂದೇಟು ಹಾಕಿದ್ದರಿಂದ ಪ್ರಕರಣ ದಾಖಲಿಸಲಾಗಿದೆ ಎಂದು ಹೇಳಿದರು. ಪ್ರವಾಸದ ವೇಳೆ ಎಪಿಎಂಸಿ, ಗದ್ದನಕೇರಿ ಶುದ್ಧ ಕುಡಿಯುವ ನೀರಿನ ಘಟಕ, ಕೊಳಚೆ ನೀರು ಶುದ್ಧೀಕರಣ ಘಟಕ, ಜಿಲ್ಲಾ ಆಸ್ಪತ್ರೆ, ಉಪನೋಂದಣಿ ಕಚೇರಿ, ಭೂ ದಾಖಲೆ ಇಲಾಖೆ, ತಹಸೀಲ್ದಾರ್ ಕಚೇರಿ, ಉಪವಿಭಾಗಾಧಿಕಾರಿ ಕಚೇರಿ, ನಗರಸಭೆ, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಸಮಾಜ ಕಲ್ಯಾಣ ಇಲಾಖೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರ್ಟಿಒ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸೇರಿದಂತೆ ಹಲವು ಕಚೇರಿಗಳನ್ನು ಪರಿಶೀಲಿಸಿರುವುದಾಗಿ ತಿಳಿಸಿದರು. ಎಸ್ಸಿ ಕಚೇರಿಯ ರಂಜಿತಾ ಹಾಗೂ ತಹಸೀಲ್ದಾರ್ ಕಚೇರಿಯ ರಾಕೇಶ್ ಚಲವಾದಿ, ಲಕ್ಷ್ಮಿ ಮತ್ತು ಅನುಪಮ ಅವರ ಮೊಬೈಲ್ಗಳನ್ನು ಪರಿಶೀಲಿಸಿದಾಗ ಆದಾಯ ಮೀರಿ ಹಣ ವರ್ಗಾವಣೆ ನಡೆದಿರುವ ಅನುಮಾನ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ 1 ತಿಂಗಳ ಒಳಗೆ ಕಳೆದ 2 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಸಲ್ಲಿಸುವಂತೆ ಸೂಚಿಸಿದ್ದು, ಅವರ ವಿರುದ್ಧವೂ ಪ್ರಕರಣ ದಾಖಲಿಸಲಾಗಿದೆ. ಉಪವಿಭಾಗಾಧಿಕಾರಿ ಹಾಗೂ ತಹಸೀಲ್ದಾರ್ ಅವರಿಂದಲೂ ಮಾಹಿತಿ ಕೋರಲಾಗಿದೆ ಎಂದು ಹೇಳಿದರು. ನಗರಸಭೆ ಪೌರಾಯುಕ್ತರ ಕಚೇರಿಯಲ್ಲಿ ಸಾರ್ವಜನಿಕರ ಪ್ರವೇಶ ನಿರ್ಬಂಧ ಎಂಬ ಫಲಕ ಅಳವಡಿಸಿರುವುದನ್ನು ಆಕ್ಷೇಪಿಸಿ ಅದನ್ನು ತಕ್ಷಣ ತೆರವುಗೊಳಿಸುವಂತೆ ಸೂಚಿಸಿದ್ದಾಗಿ ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆಯು 44 ಅಂತರ್ಜಾತಿ ವಿವಾಹ ಫಲಾನುಭವಿಗಳಿಗೆ ₹3 ಲಕ್ಷದವರೆಗೆ ನೆರವು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು, ಸಂಬಂಧಿತ ದಾಖಲೆಗಳನ್ನು ಒದಗಿಸಿಲ್ಲ ಎಂದು ಆರೋಪಿಸಿದರು. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಗಂಭೀರ ಅಕ್ರಮಗಳು ನಡೆದಿರುವ ಅನುಮಾನ ವ್ಯಕ್ತಪಡಿಸಿದ ಅವರು, 15 ಅಪ್ರಾಪ್ತರಿಗೆ ನಿವೇಶನ ಹಂಚಿಕೆ ಮಾಡಿರುವುದು ಕಾನೂನುಬಾಹಿರವಾಗಿದೆ. ಈ ಕುರಿತು ಸಮಗ್ರ ತನಿಖೆಗೆ ಸೂಚಿಸಲಾಗಿದೆ ಎಂದರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಭೇಟಿ ನೀಡಿದಾಗ ಒಬ್ಬ ಸಿಬ್ಬಂದಿಯನ್ನು ಹೊರತುಪಡಿಸಿ ಉಳಿದವರು ಗೈರಾಗಿದ್ದರು. ಜಿಲ್ಲೆಯಲ್ಲಿ ಅಧಿಕಾರಿಗಳ ಜಡತ್ವ ಹಾಗೂ ಸರ್ವಾಧಿಕಾರಿ ಧೋರಣೆ ಹೆಚ್ಚಾಗಿದ್ದು, ಅದನ್ನು ತೊಡೆದುಹಾಕಲು ಲೋಕಾಯುಕ್ತ ಸಂಸ್ಥೆಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಜಾಸ್ತಿ ಎಷ್ಟು ಲೇವಾಗಿದೆ ರೂಟಲ್ಲಿ ಎಷ್ಟಿದೆ ಸರ್? ಗೌರ್ಮೆಂಟ್ ಡಿಗ್ರಿ ಕಾಲೇಜ್ 15 ಸರ್. ಹಳೆ ಬಾಗಲಕೋಟೆ ಹೋಗ್ಬೇಕು ಸ್ಕೂಲ್ ಟೈಮಿಗೆ ಇರ್ಬೇಕು. ಸ್ಕೂಲ್ ಟೈಮಿಗೆ ಅವ್ರ ಮಕ್ಕಳು ಒದ್ದಾಡಿ ಹೋಗ್ಬೇಕು ಸರ್. ಸ್ಕೂಲ್ ಟೈಮಿಗೆ ಇವಾಗ 8:30 ಸ್ಟಾರ್ಟ್ ಆಗಬೇಕು ಸರ್. ಬೆಳಿಗ್ಗೆಯಿಂದ ಹೊಂಟಾವ್ ಸರ್. ಎಲ್ಲಿ ಇಲ್ಲ ಬಂದು ಇಷ್ಟು ಜನ ಮಕ್ಕಳಿದ್ದಾರೆ ಇಲ್ಲ ಹೊಂಟಾವ್ ಸರ್. ನೀವು ಯಾಕೆ ಮಕ್ಕಳಿಗೆ ಸ್ಟಾಪ್ ಮಾಡೋಲ್ಲ? ಯಾಕೆ ನಿಮ್ಮ ಇವ್ರಿಗೆ ಹೇಳಿ ಕಂಡಕ್ಟರ್ ಆಯ್ತು ಎಲ್ಲ ಮಕ್ಕಳಿದ್ದು ಸ್ಟಾಪ್ ಅಂದ್ರೆ ಅವ್ರೇನು ನೀವು ಪಾಸ್ ಇರ್ತಾವಂತ ನಿಮ್ಗೇನು ಸಿಗಲ್ಲ ಅಂತ ಹೋಗ್ಬಿಡೋದು? ಇಲ್ಲ ಸರ್, ನಮ್ಗಿದೆ ಸರ್. ಇಷ್ಟೊಂದು ಜನ ಮಕ್ಕಳು ಒದ್ದಾಡ್ತಾ ಇದ್ದಾರೆ, ಹೋಗಕ್ಕೆ ನೀವು ಯಾಕೆ ಮಾಡ್ತಿಲ್ಲ? ಇಲ್ಲ ಸರ್, ಇದು ಮಾಡ್ತೀವಿ. ಎಕ್ಸ್ಟ್ರಾ ಬಸ್ಗಳು ಹಾಕಿ. ಆಯ್ತು ಸರ್, ಹಾಕ್ತೀವಿ. ಇವತ್ತು 4-5 ಎಕ್ಸ್ಟ್ರಾ. ನಾನು ನಾಳೆ ಹೋಗ್ಬಿಡ್ತೀನಿ, ನಾಳೆ ಆಯ್ತು ಸರ್. ನಾನು ಮತ್ತೆ ನಾಳೆ ಬೆಳಗ್ಗೆ ಬರ್ತೀನಿ. ಆಯ್ತು ಸರ್. ನಿಮ್ಗೆ ಏನೋ ಪ್ರಾಬ್ಲಮ್ ಆದರೆ ನಾನು ಇಲ್ಲೇ ಇರ್ತೀನಿ ನಿಮ್ಮ ಗೆಸ್ಟ್ ಹೌಸಲ್ಲಿ. ನಮ್ಮ ಲೋಕಾಯುಕ್ತ ನಂಬರ್ ಕೊಡ್ರಿ ಅವ್ರಿಗೆ. ಸರ್ ನೀವು 7:30 ಬಂದು ನೋಡ್ರಿ ಸರ್. ಇಲ್ಲಿ ಹುಡುಗರು ಹೆಂಗ್ ಓದಾಡ್ತಿರ್ತಾರೆ. ಬಸ್ ಸ್ಟಾಪ್ ಮಾಡೋದು ಸರ್. ಬಸ್ ಬಾಳ ಗದ್ದಿರ್ತೈತ್ರಿ, ನಿಂತ್ಕೊಂಡು ಎಲ್ಲ ಇದು ಕ್ಲಾಸ್ ಲೇಟ್ ಆಗುತ್ತ್ರಿ. ನೀವು ಕೇಳ್ರಿ ಆ ಬಸ್ ಏನ್ ಹೇಳ್ತಾರೆ ಇವ್ರು? ಜಾಸ್ತಿ ಜನ ಇರ್ತೀವ್ರಿ, ಒಂದ ಬಸ್ ಇರ್ತೈತ್ರಿ. ಬೆಳಗ್ಗೆಲ್ಲ ಒಬ್ಬೊಬ್ರು ಬಿಟ್ಟು ಹೋಗ್ತಾರೆ. ಆಟೋಕ್ ಹೋಗ್ತೀವಿ ನಾವು, 10 ರೂಪಾಯಿ ಕೊಟ್ಕೊಟ್ಟರಿ. ಇನ್ನ ಹತ್ತಿರ್ತೀವ್ರಿ, ಆಗ್ಲಿಕ್ಕೆ ಬಿಡ್ತಾರಿ ಬಸ್ ರೀ. ಹೇಳ್ರಿ
ಅನಸ್ತಿಯ ಕೊಡ್ತಿದ್ದೀರಾ? ಅನಸ್ತಿಯ ಅದನ್ನು ಸುಟ್ಬಿಡ್ತಾರೋ? ಸರ್ ಇದು ಆರ್ಗನ್ಸ್ ರಿಮೂವ್ ಮಾಡಿರೋದು ಮಾರ್ನಿಂಗ್ ಒಂದು 4 ಸರ್ಜರೀಸ್ ಆಗಿದೆ. ದೀಸ್ ಆರ್ ಜಾಸ್ತಿ ಮೇನ್ ಇಂಟರ್ನಲ್ ಕೆಪಾಸಿಟಿಯಲ್ಲಿ ಇದು ಸರ್ ಬೋತ್ ಟೇಬಲ್ ಇದು ಮುಗಿದ ತಕ್ಷಣ ನೆಕ್ಸ್ಟ್ ತೆಗೆಯೋದು ಏನೋ ಪ್ರಾಬ್ಲಮ್ ಇಲ್ವಾ? ಇದು ಸರ್ ಅದು ಆರ್ಗನ್ ತೆಗೆದಿರಲ್ಲ, ಏನೋ ಪ್ರಾಬ್ಲಮ್ ಆಗಲ್ವಾ? ಏನಿಲ್ಲ ಸರ್, ಏನು ಸರ್ಜರಿ ಆಗಿಲ್ಲ, ಜಸ್ಟ್ ಗಿವ್ ಅನೆಸ್ಥೆಸಿಯಾ. ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಇದು ಎಷ್ಟು ಅವ್ರು ಹೇಳಿದ್ದು? 2444 ಅಂಗನವಾಡಿ ಸೆಂಟರ್ ಇದೆ ಅಂತ. ಇದು ಏನಾಗಿದೆ, ನಾನು ಕೊಪ್ಪಳಲ್ಲಿ ಒಂದು ಅಂಗನವಾಡಿ ಸೆಂಟ್ರು ಕಾರಲ್ಲಿ ಹೋಗ್ತಾ ಇದ್ದೆ, ಎಲ್ಲ ನಮ್ಮ ಪ್ರೆಸ್ ಅವರು ಫೋನ್ ಮಾಡಿ, ಸರ್ ಇದು ಸ್ವಲ್ಪ ನೀವು ವಿಡಿಯೋ ನೋಡಿ ಸರ್ ಅಂತ ಹಾಕಿದ್ರು. ಆ ವಿಡಿಯೋ ನಾನು ನೋಡ್ತಾ ಇದ್ದೆ, ಅದ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದೆ. ತಕ್ಷಣ ನಮ್ಮ ಕೊಪ್ಪಳ ಎಸ್ ಪಿಗೆ ಫೋನ್ ಮಾಡಿ ನಾನು ಅರೆಸ್ಟ್ ಮಾಡ್ರಿ ಅವ್ರನ್ನ ಅಂತ. ಅಂದರೆ ಏನು ಅಂದರೆ 40 ಜನ ಮಕ್ಕಳು ಅಂಗನವಾಡಿ ಸೆಂಟ್ರಲ್ಲಿ ಇರ್ತಾರೆ. ಎಲ್ಲ ಮಕ್ಕಳಿಗೆ ಹಿಂಗೆ ನಿಮ್ಮ ಟೇಬಲ್ ಮೇಲೆ ಇಟ್ಟಂಗೆ ಎಲ್ಲ ತಿಂಡಿ ಇಡ್ತಾರೆ. ಅವರೆಲ್ಲ ಪ್ರಾರ್ಥನಾ ಮಾಡ್ತಾರೆ, ದೇವರು ಆ ಮೊಟ್ಟೆ ಇಟ್ಟಿರ್ತಾರೆ. ಅವರೆಲ್ಲ ಪ್ರಾರ್ಥನೆ ಆದಮೇಲೆ ತಿನ್ಬೇಕಲ್ಲ ಮಕ್ಕಳು, ಕೈ ಹಿಂಗೆ ಹಾಕ್ತಾರೆ. ಆ ಅಂಗನವಾಡಿ ಟೀಚರ್ ಅನ್ನುತ್ತೆ, ಸುಮ್ಮನೆ ಆಗ್ಬಿಡ್ತಾರೆ ಮಕ್ಕಳು ಪಾಪ. ಎಲ್ಲ ಬಂದು ಒಬ್ಳು ನೀಟಾಗಿ ತೆಗೆದು ಪ್ಲಾಸ್ಟಿಕ್ಕಲ್ಲಿ ಹಾಕೊಂಡು ಹೋಗ್ತಾಳೆ ಮೊಟ್ಟೆಗಳೆಲ್ಲ. ನಾನು ಇಮ್ಮಿಡಿಯೇಟಾಗಿ ನೋಡಿ ಕರಪ್ಷನ್ ಮೊಟ್ಟೆಯಲ್ಲೂ ಮಕ್ಕಳು ಅಂಗನವಾಡಿ ಮಕ್ಕಳಲ್ಲೂ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಭಾರಿ ನೋವಾಯ್ತು ನನಗೆ. ಇಮ್ಮಿಡಿಯೇಟ್ ಎಸ್ ಪಿಗೆ ಫೋನ್ ಮಾಡಿ, ಎಲ್ಲಿದ್ದಾರ ಅಂದೆ. ಕೊಪ್ಪಳ ಎಸ್ ಪಿಗೆ, ಲೋಕಾಯುಕ್ತ ಎಸ್ ಪಿಗೆ, ಇಲ್ಲೇ ಇದೀನಿ ಅಂತ. ತಕ್ಷಣ ಇಂಥ ಹಾಸ್ಟೆಲ್ ನುಗ್ಗಿ ಬಿಡಂಗೆ ನೀವು ಅಂತ ತಕ್ಷಣ ಹೋದ್ರು. ಅವಳೆಲ್ಲ ಶೇಖರಣೆ ಮಾಡಿ ಯಾವುದೋ ಒಂದು ಹೋಟ್ಲ್ ಕೊಡ್ತಾ ಇದ್ಲಂತೆ, ದಿನ ಅದೇ ಕೆಲಸ ಅವಳದು. ಲಕ್ಕಿಲಿ ನಿಮ್ಮವ್ರು ನಮ್ಮ ಪ್ರೆಸ್ ಅವ್ರು ಯಾರೋ ಬಂದು ಅದನ್ನು ಫೋಟೋ ಹೊಡೆದು ನಾನು ಕಳಿಸಿದ್ರು. ಅದನ್ನು ಹಿಡಿದು ಅವಳನ್ನ ಮನೆಗೆ ಕಳಿಸಿದ್ದೀವಿ. ಅಂಗನವಾಡಿ ವರ್ಕರ್ ಮನೆಗೆ ಕಳಿಸಿದ್ದೀವಿ. ಅವಳು ಕೆಲಸಕ್ಕೆ ಸೇರಿಸಿಲ್ಲ, ಮತ್ತೆ ಮನೆಗೆ ಕಳಿಸಿದ್ದೀವಿ. ಆ ಥರ ಏನಾದರೂ ಅಂಗನವಾಡಿ ಸೆಂಟರ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ನಿಮ್ಮನ್ನು ನೋಟಿಸ್ ಬಂದರೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮ್ಮ ಪೇಪರಲ್ಲಿ ಹಾಕಿ ಆ ಪೇಪರನ್ನು ಕಳಿಸಿ. ನಾನು ಅದ್ರ ಮೇಲೆ ಸುಮೋಟ ಮಾಡಿಬಿಡ್ತೀನಿ. ನಾನು ಇಲ್ಲ, ನೀವು ವಿಡಿಯೋ ಮಾಡಿ ವಿಡಿಯೋ ನಾನು ಕಳಿಸಿ, ನಾನು ಅದ್ರ ಮೇಲೆ ಸುಮೋಟ ಮಾಡ್ತೀನಿ. ಅದರಲ್ಲಿ ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ ಇವೆಲ್ಲ ಅರಾಜಕತೆ ತಡೆಯಿದ್ದೀನಿ. ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ಹೋದಾಗ ಸುಮಾರು 76 ಹಾಸ್ಟೆಲ್ಗಳಿದೆ ಅಂತ. 76 ಹಾಸ್ಟೆಲ್ಗಳಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ. ಎಲ್ಲ ಚೆನ್ನಾಗಿದೆ ಅಂತ ನನಗೆ ಮಾಹಿತಿ ಇದೆ. ನಮ್ಮ ಸಾಹೇಬರು ಹೇಳ್ತಾ ಇದ್ರು, ಯಾವುದವರು ಮುದೋಳು, ಮುದೋಳ್ದು ಇದರಲ್ಲಿ ಸರಿಯಾಗಿ ಇದು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸಮಾಜ ಕಲ್ಯಾಣ 76 ಹಾಸ್ಟೆಲ್ ಎಲ್ಲ ಮಕ್ಕಳಿಗೆ. ನಾನು ಮೊನ್ನೆ ಮಂಡ್ಯಕ್ಕೆ ಹೋದಾಗ ಒಂದು ಸಣ್ಣ ರೂಮು 10x20 10 ಇರ್ಬೋದೇನೋ, ಅಲ್ಲಿ ಒಂದ್ರ ಮೇಲೆ ಎಲ್ಲ ಈ ಕಿಷ್ಕಿನ ಥರ ಈ ನಾಯಿಗಳು ಹಂಗೆ ಹಾಕಿಲ್ಲ ರೀ, ಹಂಗೆ ಹಾಕಿದಾರೆ ಅಲ್ಲಿ. ನಾನು ಗಲಾಟೆ ಮಾಡಿ ಮಂಡ್ಯದಲ್ಲಿ 10 ದಿವಸದಲ್ಲಿ ಆಗಬೇಕು ಅಂತೇಳಿ ಜೋರು ಮಾಡಿ ಬಂದು ಕೇಸ್ ರಿಜಿಸ್ಟರ್ ಮಾಡಿ ಇವಾಗ ಚೇಂಜ್ ಮಾಡಿದ್ದಾರೆ. ಸಪ್ರೇಟ್ ಇದನ್ನು ಕೊಟ್ಟಿದ್ದಾರೆ ಅಲ್ಲಿ. ಹಂಗೆ ಇದು ಸಹ ನಮ್ಮ ಲೋಕಾಯುಕ್ತ ಎಸ್ ಪಿಗೆ ಹೇಳಿದ್ದೀನಿ, ಎಲ್ಲ 76 ಹಾಸ್ಟೆಲ್ಗೆ ನೀವು ಹೋಗಬೇಕು ಅಂತೇಳಿ. 76 ಹಾಸ್ಟೆಲ್ ಹೋಗಿ ಅವ್ರು ರಿಪೋರ್ಟ್ ಕೊಡಬೇಕು. ಇಲ್ಲದೇ ಇದ್ದರೆ ನಾನು ಬೇರೆ ಐಡಿಯಾ ಮಾಡಿದ್ದೀನಿ, ನಿಮ್ಗೆ ಆಮೇಲೆ ಕೊಡ್ತೀನಿ. ಬೇರೆ ಐಡಿಯಾ ಮಾಡ್ತೀನಿ. ಮೊನ್ನೆ ನಿಮ್ಮಲ್ಲಿ ಆಯ್ತಲ್ಲ ಇಲ್ಲಿ ಮರಳು, ಅದೇ ಥರ ಐಡಿಯಾ ಮಾಡ್ತೀನಿ. ಅದು ಮತ್ತು ಇನ್ನುಳಿದ ವರ್ಗಗಳ ಎರಡೂ ಅಲ್ಲಿ 92 ಹಾಸ್ಟೆಲ್ ಇದೆ ಅಂತೆ. ಅಲ್ಲಿ ಹೆಂಗಾಗಿದೆ ಅಂದರೆ, ನನಗೆ ಎಕ್ಸ್ಪೀರಿಯೆನ್ಸು ರಾಯಚೂರಿಗೆ ಹೋದಾಗ ಈ ಹಾಸ್ಟೆಲಲ್ಲಿ ಹುಡುಗರು ಸ್ಟ್ರೆಂತ್ 100 ಜನ ಇರ್ತಾರೆ. ಅವನ ಅಟೆಂಡೆನ್ಸ್ 427 ಜನ ಆಗ್ತಾನೆ. ನಾವು ಹೋಗಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂದರೆ, ರಿಜಿಸ್ಟರ್ ಮಾಡೋಂಗಿಲ್ಲ ಸರ್ ಅಂದರೆ ಲೋಕಾಯುಕ್ತ ತೆಟ್ ಮಾಡ್ತಾನೆ ಅವನು. ನಾನು ರಿಜಿಸ್ಟರ್ ಮಾಡಿದ್ದಾಯಿತು, ಅವ್ನು ಸಸ್ಪೆಂಡ್ ಮಾಡಿದ್ದಾಯಿತು, ಕೇಸ್ ತಡೀತಾ ಇದೆ. ಎವ್ರಿ ಮಂತ್ ಹಾಕ್ಕೊತಾ ಇದ್ದೀನಿ, ನಾನು ಬಿಡೋದಿಲ್ಲ. ಇಲ್ಲೂ ಸಹ ಹೆಣ್ಮಕ್ಳಿಗೆ 1800 ಒಂದು ಹೆಣ್ಮಗಳಿಗೆ 1850 ಒಂದು ಹೆಣ್ಮಗಳಿಗೆ. ಅದಕ್ಕೆ ಅಲ್ಲಿ ಅಟೆಂಡೆನ್ಸ್ 100 ಇದ್ದರೆ ಎಕ್ಸ್ಟ್ರಾ ಬಂದು 50 ಎಕ್ಸ್ಟ್ರಾ ಬಂದು ತಗೋಬೇಕು ಅಂತ. ಇವ್ರೇನು ಮಾಡ್ತಾರೆ, 100 ಅಟೆಂಡೆನ್ಸ್ ಇರುತ್ತೆ, 50 ಎಕ್ಸ್ಟ್ರಾ ಬಂತು ಅಂತ ಮಾಡಲ್ಲ, ಇನ್ನೊಂದು 100 ಎಕ್ಸ್ಟ್ರಾ ಸೇರ್ತಾರೆ. ಅಲ್ಲೊಂದು 20-30 ಎಕ್ಸ್ಟ್ರಾ ಬಂದಿರ್ತಾರೆ. ಆ 20-30 ಬರೆಯಲ್ಲ ಅವರು, ಇನ್ನೊಂದು 100 ಎಕ್ಸ್ಟ್ರಾ ಹಾಕ್ಬಿಡ್ತಾರೆ. 100 ಎಕ್ಸ್ಟ್ರಾ ಮಾಡಿ ಬಿಲ್ ಕೊಡ್ತಾರೆ. ಅದಕ್ಕೆ ಈ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗ ಎರಡು ಕಲ್ಯಾಣ ಇಲಾಖೆ ಎಲ್ಲರ ಮೇಲೂ ಸಹ ನಾನು ಸುಮೋಟ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಅಸಿಸ್ಟೆಂಟ್ ಕಮಿಷನರ್ ಆಫೀಸು ಹೋಗಿದ್ದೀವಿ. ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುಮಾರಿ ರಂಜಿತಾ
ಮಂಗಳೂರು ಅಂತೇಳಿ ಹಾಕ್ತಾರೆ ಹೆಸರು. ದ್ವಿತೀಯ ಇದು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು. ಅವ್ರ ಮೊಬೈಲು UPIನ ಪರಿಶೀಲಿಸಿದಾಗ ನಾವು ಅವರ ಆದಾಯಕ್ಕಿಂತ ಹೆಚ್ಚು ವಹಿವಾಟು ನಡ್ಕೊಂಡು ಬರುತ್ತೆ. ಅದಕ್ಕೆ 2 ವರ್ಷಗಳ ಬ್ಯಾಂಕ್ ಇದನ್ನು ಕೊಡಬೇಕು ಅಂತ AC ಅವ್ರಿಗೆ ಹೇಳಿದ್ದೀನಿ ನಾನು. ಆ ತಹಸೀಲ್ದಾರ್ ಆಫೀಸ್ಗೆ ಹೋದಾಗ ನನಗೆ ಶಾಕಿಂಗು. ಇವಾಗ AC ಅವ್ರು ಬಂದು 1 ವಾರ ಆಗಿರಬೇಕು, ತಹಸೀಲ್ದಾರ್ ಹೊಸದಾಗಿರಬೇಕು. ಅಲ್ಲಿ ರಾಕೇಶ್ S ಚಲವಾದಿ ದ್ವಿತೀಯ ದರ್ಜೆ ಅವನು ಕ್ಲರ್ಕು, ಅವನ ಮೊಬೈಲ್ ಪರಿಶೀಲಿಸಿದಾಗ ಫೆಬ್ರವರಿ 26ರಲ್ಲಿ 1,54,000 ಅಂದರೆ ಅವನು 30,000 35,000 ಸ್ಯಾಲ್ರಿ. ಅವನಿಗೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 30,000 ಇರ್ಬೇಕಲ್ಲ, ಅವನು 32. ಅವನು ಫೆಬ್ರವರಿ 26ರಲ್ಲಿ 1,54,000 ಇದೆ. ಮಾರ್ಚ್ 26 4,82,000, ಮೇ 26 3 ಲಕ್ಷ, ಜುಲೈ 26 1,69,000, ನವೆಂಬರ್ 25 2 ಲಕ್ಷ. ಮೊಬೈಲ್ ಚೆಕ್ ಮಾಡಿದಾಗ ಅವನು ಈ ಲಕ್ಷಾಂತರ ರೂಪಾಯಿ ವಹಿವಾಟು ಮಾಡಿದರೆ ಇದು ಆದಾಯಕ್ಕಿಂತ ಹೆಚ್ಚಿನ ವಹಿವಾಟು ಕಂಡು ಬರುತ್ತೆ. ಇದು ಹೆಂಗಪ್ಪ ಬರುತ್ತೆ ಅಂದ್ರೆ, ಅವನು ಒಂದ್ಸಲ ಈ ಬ್ಯಾಂಕಲ್ಲಿ ಸಾಲ ಮಾಡ್ತೀನಿ ಅಂತಾನೆ, ಇನ್ನೊಂದು ಸಲ ಬೇರೆ ಬ್ಯಾಂಕ್ ಅಂತಾನೆ, ಇನ್ನೊಂದು ಸಲ ನಮ್ಮ ಸೊಸೈಟಿನಿ ಅಂತಾನೆ. ಒಂದು ಹೇಳಿದ್ದು ಒಂದಕ್ಕೊಂದು ಇದಾಗಲಿಲ್ಲ. ನಾನು ಅವ್ರಿಗೆ ನಮ್ಮ ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ. ಅವಂದು ಆಮೇಲೆ ಆ ರಂಜಿತಾ ಇದ್ದಾಳಲ್ಲ AC ಆಫೀಸಲ್ಲಿ, ಅವ್ರದ್ದು ಇವಂದು ಜಾಸ್ತಿ ಟ್ರಾನ್ಸಾಕ್ಷನ್ ಇದೆ. ಅದಕ್ಕೆ ಇಬ್ಬರದು 2 ವರ್ಷದ್ದು ಫುಲ್ ಅವರ ಡೀಟೇಲ್ ಕೊಡಿ ಅಂತ ಕೇಳಿದ್ದೀನಿ ನಾನು. ಅದೇ ರೀತಿ ಅಲ್ಲೇ ಕರ್ತವ್ಯ ನಿಷ್ಠದಂಥ ಲಕ್ಷ್ಮೀ ಲಂಬಾಣಿ ಅವತ್ತು ಅನುಪಮ, ಲಕ್ಷ್ಮಿ ಮತ್ತು ಅನುಪಮ ಇಬ್ಬರು ಪ್ರಥಮ ದರ್ಜೆ ಸಹಾಯಕರು. ಅವ್ರ ಮೊಬೈಲು ಅಷ್ಟೇ ಪ್ರಸ್ತುತ ಆದಾಯಕ್ಕೆ ಹೆಚ್ಚಿಗೆ ವಹಿವಾಟು ನಡೆದು ಕಂಡು ಬರುತ್ತೆ. ಅದಕ್ಕೆ ಅದು 2 ವರ್ಷ ಕೊಡಬೇಕು ಅಂತ ಹೆಣ್ಮಕ್ಳು 3 ಜನ ಹೆಣ್ಮಕ್ಳು, 4 ಜನ ಕೊಡಬೇಕು ಅಂತ ಹೇಳಿದ್ದೀವಿ. ಈ ನಗರಸಭೆಗೆ ಹೋದ್ವಿ. ಆಮೇಲೆ ಉಪನಿರ್ದೇಶಕ ಮಹಿಳಾ ಮತ್ತು ಕಲ್ಯಾಣ, ಇಲ್ಲಿ ಅವನು ಈ ವರ್ಷ 44 ಜನ ಏನೋ ಇಂಟರ್ಕಾಸ್ಟ್ ಮ್ಯಾರೇಜು, 44 ಜನ ಇಂಟರ್ಕಾಸ್ಟ್ ಮ್ಯಾರೇಜಕ್ಕೆ ಸುಮಾರು ಅವನು ಒಬ್ಬರಿಗೆ 3 ಲಕ್ಷ ಅಂದರೆ 1,20,00,000 ಕೊಟ್ಟಿದ್ದೀನಿ ಅಂತ ಹೇಳಿದ್ದಾನೆ. ಅದೆಲ್ಲ ಕೊಡ್ರಿ ಡೀಟೇಲ್ಸು ಅಂದರೆ ಹಂಗೆ ಯಾರು ಆಫೀಸ್ಗೆ ಹೋದ್ರು, ಎಸ್ಪೆಷಲಿ ನಮ್ಮ ಬಾಗಲಕೋಟೆ ಆಫೀಸ್ಗಳಲ್ಲಿ ಅವರು ಭಯಂಕರ ಲೆಥರ್ಜಿ ಇದ್ದಾರೆ ಅಧಿಕಾರಿಗಳು. ಅವ್ರ ಅಪ್ಪನೇ ಇನ್ಫಾರ್ಮೇಶನ್ ಕೊಡಲ್ಲ. ಕೊಡ್ರಿ, ಕೊಡ್ತೀವಿ ಸರ್, ಈ ಕಡೆ ಆ ಕಡೆ ಈ ಕಡೆ ಅವ್ನ ಮಕ್ಕ ಇವ್ನ ಮಕ್ಕ ನೋಡೋದು. ಅದೆಲ್ಲ ಒಬ್ಬೊಬ್ಬರಿಗೆ 3 ಲಕ್ಷ ಅಂದರೆ ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿದ್ರೆ 3 ಲಕ್ಷ ಕೊಡಬೇಕು ಅಂತ ಸರ್ಕ್ಯುಲರ್ ಇದೆ. ಅದ್ರ ಪ್ರಕಾರ ಕೊಟ್ಟಿದ್ದ ಇಲ್ವಾ ಅಂತೇಳಿ ನಾನು ಡೀಟೇಲ್ ಕೊಟ್ಟಿದ್ವಿ. ಬರೀ ಅಷ್ಟೇ ಅಲ್ಲ, ಅವರು ಇಂಟರ್ಕಾಸ್ಟ್ ಮ್ಯಾರೇಜ್ ಅನ್ನೋಕ್ಕೆ ಇಬ್ಬರದು ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಬೇಕು, ಇಂಟರ್ಕಾಸ್ಟ್ ಅನ್ನೋಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿದ್ದೀನಿ. ಅದನ್ನು ಸಹ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ನಗರಸಭೆಯಲ್ಲಿ ಕಮಿಷನರ್ ಚೇಂಬರ್ಗೆ ಹೋದ ತಕ್ಷಣ ಅಲ್ಲಿ ಸಾರ್ವಜನಿಕ ನೋಟಿಸ್ ಹಾಕಿದ್ದಾರೆ. ಅಲ್ಲಿ ಸಾರ್ವಜನಿಕರಿಗೆ ಒಳಗಡೆ ಪ್ರವೇಶವಿಲ್ಲ. ಅಲ್ಲ ರೀ, ಸಾರ್ವಜನಿಕರು ಒಳಗಡೆ ಬರ್ದೆ ಇನ್ಯಾರು ಹೋಗ್ಬೇಕ್ರಿ? ನಾನು ಬೋರ್ಡ್ ಹಾಕಿದ್ದಾರೆ, ಸಾರ್ವಜನಿಕ ಪ್ರವೇಶವಿಲ್ಲ. ಸಾರ್ ಗಲಾಟೆ ಮಾಡ್ತಾರೆ ಅಂತ ನಮ್ಮ ಆಫೀಸಿಗೆ ಬಂದು ಗಲಾಟೆ ಮಾಡ್ತಾರಪ್ಪ. ಸಾರ್ವಜನಿಕರು ಒಬ್ಬೊಬ್ಬರನ್ನೇ ನೀವು ಅಲ್ಲಿ ಕೂರಿಸಿ ಟೇಬಲ್ಗಳು ಹಾಕ್ಸಿ ಚೇರ್ಗಳು ಹಾಕ್ಸಿ ಒಬ್ಬೊಬ್ಬರ ಬನ್ನಿ ಸಾಲಾಗಿಂದ ಬರ್ತಾರೆ. ಅವರು ಸಾರ್ವಜನಿಕ ಪ್ರವೇಶವಿಲ್ಲ ಅಂತ ಹಾಕಿದ್ದಾರೆ. ನನಗೆ ಶಾಕಿಂಗ್. ಫಸ್ಟ್ ಟೈಮ್ 17ನೇ ಡಿಸ್ಟಿಕಲ್ಲಿ ನೋಡ್ತಾರೆ ಆ ಥರ ಬೋರ್ಡ್ ಹಾಕಿರೋದು ಕಮಿಷನ್ ಆಫೀಸಲ್ಲಿ. ಅಂದರೆ ಅವ್ರು ಏನೇನು ಮಾಡ್ತಾರೆ ಒಳಗಡೆ ಯಾರು ಗೊತ್ತಾಗಬಾರ್ದು ಅಂತ. ಸಾರ್ವಜನಿಕರು ಬಿಡಲ್ಲ ಅಂದರೆ ಅದು ಅವರು ನಗರಸಭೆ ಕೊಟ್ಟಿದ್ದ 4 ಇಂಜಿನಿಯರ್ಗಳು ಎಷ್ಟು ವೈಲೇಷನ್ ಆಗಿದೆ, ಎಷ್ಟು ಲೈಸೆನ್ಸ್ ಇದೆ, ಎಷ್ಟು ಎಂಕ್ರೋಚ್ಮೆಂಟ್ ಆಗಿದೆ ಎಲ್ಲ ನೋಟಿಸ್ ಕೊಟ್ಟಿದ್ದೀವಿ ಅಂತಾರೆ. 2 ವರ್ಷ 3 ವರ್ಷ ನೋಟಿಸ್ ಕೊಟ್ಟರು ಏನು ಆಕ್ಷನ್ ತಗೊಳ್ತಾ ಇದ್ರೆ ಇಟ್ಸ್ ಅಮೌಂಟ್ ಡಿಡಕ್ಷನ್ ಆಫ್ ಡ್ಯೂಟಿ. ಮಾಲ್ ಅಡ್ಮಿನಿಸ್ಟ್ರೇಷನು ನಗರಸಭೆದು ಅವರು ಕರೆಕ್ಟಾಗಿ ಮಾಡದೇ ಇದ್ದರೆ ಕಷ್ಟ. ನಾನು ಒಂದು ಅಬ್ಸರ್ವ್ ಮಾಡಿದೆ, ಈ ನಿಮ್ಮ ನಗರಸಭೆ ಮತ್ತು ಈ ನಮ್ಮ ಯಾವುದು DTDC BTD ಇವರಿಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲ ಅಂತ ನನಗೆ ಗೊತ್ತಾಗಿದೆ. ಅವ್ರ ಮೇಲೆ ಅವರು ಅದಕ್ಕೆ ಅದು ಇವಾಗ ನಿಮ್ಮ ಇದು ಮುಗಿಸ್ಬಿಟ್ಟು ನಾನು ಇಲ್ಲಿ BTDಗೆ ಹೋಗ್ತೀನಿ, ಈ ಪ್ರೆಸ್ ಮುಗಿಸ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮುಗಿಸಿ ಅಲ್ಲಿ ಹೋಗ್ತೀನಿ, ಅಲ್ಲೂ ಚೆಕ್ ಮಾಡ್ತೀನಿ, ಅಲ್ಲೂ ಕೇಸ್ ರಿಜಿಸ್ಟರ್ ಮಾಡ್ತೀನಿ ನಾನು. ಅವರು ಆ ಹುಡುಗ ಇದ್ದಾನಲ್ಲ ತಹಶೀಲ್ದಾರ್ ಹುಡುಗ, ಒಂದು ರಾಕೇಶು, ಆ AC ಹುಡುಗ, ಇಬ್ಬರಿಗೆ ಸ್ವಲ್ಪ ಆಗಿದೆ ಟ್ರಾನ್ಸಾಕ್ಷನ್, ಅವ್ರದ್ದು ಜಾಸ್ತಿ ಇದೆ. ಅದಲ್ಲದೆ ಅವನು ಬೇರೆ ಬೇರೆ ಎಲ್ಲೆಲ್ಲ ಬಂದಿದೆ, 10,000 20,000 50,000 60,000.
ಅವನು ಲಕ್ಷಗಟ್ಟಲೆ ನನಗೆ ಶಾಕು. ಒಂದೊಂದು ಅದು ನೋಡ್ತಾ ನೋಡ್ತಾ ನನಗೆ ಫಸ್ಟು ಫೆಬ್ರವರಿ 26 ಸಿಕ್ತು 1,50,000 ಅಂತ. ಅವ್ನು ಸ್ವಲ್ಪ ಹಿಂಗೆ ಕೆಳಗಡೆ ಹೋದೆ. ಮಾರ್ಚು ನಾನು ನಿನ್ನ ಫುಟ್ ಡೀಟೇಲ್ ಕೊಡ್ತೀನಿ. ಫೆಬ್ರವರಿ 26 1,54,000. ಮಾರ್ಚ್ 26 4,82,000. ಮೇ 3 ಲಕ್ಷ. ಜುಲೈ 1,69,000. ನವೆಂಬರ್ 25 2 ಲಕ್ಷ. ಬರೀ ಅಷ್ಟು ಮಾತ್ರ ನೋಡಿದ್ದೀನಿ. ಅದಕ್ಕೆ ಅವ್ರು ಹೇಳಿದ್ದೀನಿ 2 ವರ್ಷದ್ದು ಅವ್ನು ಕಂಪ್ಲೀಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೊಡಪ್ಪ ಅಂತ ಕೇಳಿದ್ದೀನಿ. ಸಿಗುತ್ತೆ. ಇವಾಗ ನಂಬರ್ ಡೌನ್ಲೋಡ್ ಮಾಡ್ಕೊಂಡು ಬಂದಾರೆ. ಅವ್ರು 4 ಜನದ್ದೆಲ್ಲ ಹುಡುಗರು ಡೌನ್ಲೋಡ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಡೀಟೇಲ್ ಸಿಗುತ್ತೆ. ಬೆಳಗ್ಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಹೋಗಿದ್ದೆ. ಅಲ್ಲಿ ಸಿಕ್ಕಾಟ ಕ್ರೌಡ್ ಇದೆ. ಅವರು 1,300 ಜನ ಅಂತ ಹೇಳಿದ್ರು. 1,300 ಜನ ನನ್ನ ಪ್ರಕಾರ 2,000 ಜನ ಇರ್ತಾರೆ. ಇವತ್ತು ನಾನು ಹೋಗಿದ್ದೆ. ಸಿಸ್ಟಮ್ ಆಗಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಅವರು. ಅಂದರೆ ಒಂದು ಕ್ಯೂ ಸಿಸ್ಟಮ್, ಹೆಣ್ಮಕ್ಳಿಗೆ ಒಂದು ಕಡೆ ಸ್ಕ್ಯಾನ್ ಮಾಡೋಕ್ಕೆ, ಆಮೇಲೆ BP ಶುಗರ್ ಚೆಕ್ ಮಾಡೋಕ್ಕೆ ಅದಕ್ಕೆ ಹೆಣ್ಮಕ್ಳಿಗೆ ಮಾಡಿದ್ದಾರೆ. ಆದರೆ ಡಾಕ್ಟ್ರಸೇ ಇಲ್ಲ ಅಂತ ಸುಮಾರು ಜನ ಡಾಕ್ಟರ್ಗಳು ಅಂತ ಹೇಳಿದ್ದಾರೆ. ಅದು ಆಮೇಲೆ ಒಂದೇ ಒಂದು ರೇಡಿಯಾಲಜಿಸ್ಟ್ ಇದೆ ಅಂತೆ. ಇಷ್ಟೊಂದು ಜನ ಇದ್ದಾಗ ಒಂದು ರೇಡಿಯಾಲಜಿಸ್ಟ್ ಬಂದು ಏನಾಗುತ್ತೆ, ಯಾಕೆ ಬರೆದಿಲ್ಲ ಅಂತ ಬರೆದಿದ್ದೀವಿ ನಾವು, ಗೌರ್ಮೆಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವ್ರನ್ನ ನಾನು ಎಲ್ಲ ಡೀಟೇಲ್ ಕೊಡಿದ್ದು ಕೇಳಿದ್ದೀನಿ. ಅದು ಸಹ ಸುಮೋಟಕ್ಕೆ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಬೆಡ್ಗಳು ಪರವಾಗಿಲ್ಲ. ಕುಡಿಯೋ ನೀರು ಕೆಳಗಡೆ ಒಂದು ಕಡೆ ಹಾಕಿದ್ದಾರೆ. 2 ಫ್ಲೋರ್ ಇದೆ ಅದು. ಕುಡಿಯೋ ನೀರು ಸಾಲದು. ಎಲ್ಲ ಫ್ಲೋರ್ಗೂ ಹಾಕ್ಬೇಕು ಅವರು ಕುಡಿಯೋ ನೀರು. ಇಂಪಾರ್ಟೆಂಟು. 2 ಫ್ಲೋರಲ್ಲಿ ಏನು ಮಾಡಿದಾರೆ ಅವರು, ಆ ಕಾಯಿನ ಹಾಕಬೇಕು. ಕಾಯಿನ ಹಾಕಿದ್ರೆ 2 ಲೀಟ್ರ್ ಬರುತ್ತೆ. ಕುಡಿಯಬೇಕಾದ್ರೆ ಅವ್ನು ಕಾಯಿನ ಹಾಕಬೇಕು ಅಂದರೆ 5 ರೂಪಾಯಿ. ಅವನು 5 ರೂಪಾಯಿ ಒಂದು ಗ್ಲಾಸ್ ಕೊಟ್ಟಂಗೆ ಆಗುತ್ತೆ. ಒಂದು ಫಿಲ್ಟ್ರ್ ಹಾಕಿ ಎಷ್ಟು ಬೇಕಾಗಿ ಇಟ್ಕೊತಾರೆ ಅಂದರೆ, ಇಲ್ಲ ಸರ್ ಎಲ್ಲ ಗಲೀಜು ಮಾಡ್ತಾರೆ, ಅದು ಮಾಡ್ತಾರೆ ಅಂತ. ಒಂದೇ ಒಂದು ಖುಷಿ ಸಂಗತಿ ಏನು ಅಂದರೆ, ಅಲ್ಲೆಲ್ಲೂ ಜರದಾಗಳು ತಿಂದು ಬಿಸಾಕಿಲ್ಲ. ಅದು ಖುಷಿ ಆಯ್ತು ನನಗೆ. ಎಲ್ಲಿ ನೋಡಿದ್ರು ಜರದಾಗಳು ಉಗಿದು ಬಿಸಾಕ್ತಾರೆ. ಅಲ್ಲಿ ಮಾತ್ರ ಆಗಿಲ್ಲ. ಅಲ್ಲಿ ಕಿಟಕಿಗೆ ಉಗಿದವ್ರೆ ಅವರು. ನಾವು ಬರ್ತೀವಿ ಅಂತ ಏನೋ ಕ್ಲೀನ್ ಮಾಡಿಬಿಡ್ತಾರೆ. ಅದು ಸಹ ನಾನು ಚಿಲ್ಲಾಜನಗ ನಮ್ಮ ಆಸ್ಪತ್ರೆಯನ್ನು ಮಾಡ್ತಾ ಇದ್ದೀನಿ. ರಿಜಿಸ್ಟರ್ ಮಾಡಿ ವಾರಂಟ್ ಇಶ್ಯೂ ಮಾಡಿದ್ಮೇಲೆ ನಮ್ಮ ಲೋಕಾಯುಕ್ತ SP ಅವರಿಗೆ ರಿಜಿಸ್ಟರ್ ಮಾಡಿದ್ದಾರೆ. DC SP CEO ಅವರೆಲ್ಲ ಬಂದಾಗ ಲೋಕಾಯುಕ್ತ ಬರುತ್ತೆ. ಅವರು ರಿಜಿಸ್ಟರ್ ಮಾಡ್ತಾರೆ. ಅವರು ಎನ್ಕ್ವೈರಿ ಮಾಡ್ತಾರೆ. MLA ಮಿನಿಸ್ಟ್ರು ಅವರೆಲ್ಲ ಅವ್ರಿಗೆ ಬರ್ತಾರೆ. ಅದೆಲ್ಲ ಅವ್ರು ಎನ್ಕ್ವೈರಿ ಮಾಡ್ತಾರೆ. ಅದು ಕೆಳಗಡೆ ಎಲ್ಲ ಬಡ ಮಕ್ಕಳು ಇರ್ತಾರಲ್ಲ, ಬಡ ಜನ ಎಲ್ಲ ನಮಗೆ ಬರ್ತಾರೆ. ನಾವು ಮಾಡ್ತೀವಿ. ನಾವು ಬಡ ಜನಾಂಗ ಒದ್ದಾಡ್ತಾ ಇದ್ದೀವಿ. ಅಲ್ಲೇನಾದರೂ ಅವಕಾಶ ಸಿಕ್ಕಿದ್ರೆ, ಐ ಡೋಂಟ್ ನೋ, ನಮ್ಮನ್ನು ಮಾಡಲ್ಲ ಬಿಡಿ, ನಮಗೆ ಕನಸು. ಅದು ಅವಕಾಶ ಸಿಕ್ಕಿದ್ರೆ ಅದು ಹೇಳೋದು ಬೇಡ, ಅವ್ರು ಹುಷಾರಾಗ್ಬಿಡ್ತಾರೆ. ಅವ್ನು ಪ್ರೂವ್ ಮಾಡಬೇಕು. ಅವನೇನೋ ಲೋನ್ ತೊಗೊಂಡಿದ್ದೀನಿ ಅಂತ. ಲೋನ್ ತೊಗೊಂಡಿದ್ರೆ ಪರ್ಮಿಷನ್ ತೊಗೋಬೇಕು ಹೈಯರ್ ಅಥಾರಿಟಿಯಿಂದ. ಸಂಬಳ 30,000 ಅವನಿಗೆ, 1,60,000 ಅಂದರೆ ಲೋನು ಅಂದರೆ ಎಷ್ಟು ಲೋನ್ ತೊಗೊಂಡಿದ್ಯಾ, ಯಾವಾಗ ಅಪ್ಲೈ ಮಾಡಿದ್ಯಾ, ಯಾವ ಬ್ಯಾಂಕು, ಆಮೇಲೆ ಪರ್ಮಿಷನ್ ತೊಗೋಬೇಕು ಹೈಯರ್ ಅಥಾರಿಟಿಯಿಂದ. ಎಸಿಯಿಂದ ಪರ್ಮಿಷನ್ ತೊಗೋಬೇಕು, ತಾಯಿಲ್ದಾದ ಪರ್ಮಿಷನ್ ತೊಗೋಬೇಕು ಅವರು. ಅದು KCS ರೂಲ್ಸಲ್ಲಿದೆ. ಅವನು ಬ್ಯಾ ಅಂದ. ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಅವನು ಪಾರ್ಟಿ ಮಾಡಿದ್ದೀನಿ, ಅವನು ಆನ್ಸರ್ ಕೊಡಬೇಕು. ಅವ್ರ ಅಧಿಕಾರಿಗಳನ್ನು, ಹಿರಿಯ ಅಧಿಕಾರಿಗಳನ್ನು ಪಾರ್ಟಿ ಮಾಡಿದ್ದೀನಿ, ಅವರು ಆನ್ಸರ್ ಕೊಡಬೇಕು. ಅವ್ನು 2 ವರ್ಷ ಏನು ಟ್ರಾನ್ಸಾಕ್ಷನ್, ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೊಡಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನಾನು ಆರಾಮ ಕಳಿಸ್ತೀನಿ ಅವನ ಮೇಲೆ. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು 2 ಹೆಂಡ್ತಿರು ಅವನಿಗೆ. ಈ ಕಲಬುರಗಿ, ರಾಯಚೂರು, ಬಾಗಲಕೋಟೆ ಮತ್ತು ಧಾರವಾಡ ಇದೊಂದು ಲೈನು. 2 3 ಜನ ಹೆಂಡ್ತಿರು. ಎಲ್ಲ ಸೈಟು ಹೆಂಡ್ತಿರು ಬರ್ಕೊಡ್ತಾನೆ ಅವನು, ಬೇರೆಯವ್ರು ಕೊಡಲ್ಲ. ಈ ಥರ ಇದೆ. ಇಂಥವೆಲ್ಲ ಬಿಡೋಲ್ಲ ನಾನು. 15 ಅದು ಸಬ್ ರಿಜಿಸ್ಟರ್ ಆಫೀಸು. ನನಗೆ ಶಾಕಿಂಗು. ಬೆಳಗ್ಗೆ 24 ಆಗೋಯ್ತು ರಿಜಿಸ್ಟ್ರೇಷನ್ನು. 24 42 22 ರಿಜಿಸ್ಟರ್ ಆಗಿದೆ ಅಂತ. ಮತ್ತು ಯಾರು ಜನನೇ ಇಲ್ಲ. ಏನೋ ಸ್ಲಾಟ್ ಕೊಡ್ತಾರಂತೆ. ಆ ಸ್ಲಾಟಿಂದ ಎಲ್ಲ ಮುಗಿದೋಗಿದೆ ಸರ್, ಮತ್ತೆ ನಾಳೆ ಸ್ಲಾಟ್ ಇವತ್ತಿಲ್ಲ ಅಂತ. ನಿಮ್ಗೆ ಅದು ಫ್ರೀ ಸಂಬಳ ಅಂತ. ಅವನು ಮಧ್ಯಾಹ್ನ ಮೇಲೆ ಕೆಲಸನೇ ಇಲ್ಲ ನಿಮಗೆ, ಫ್ರೀ ಸಂಬಳ ಅಂತ. ಅವರು ಎಷ್ಟೆಷ್ಟು ಏನು ಇದನ್ನು ಸ್ಲಿಪ್ ಕಳಿಸ್ಬೇಕು, 45 ಅಲ್ಲಿ ಎಷ್ಟು ಇದಾಗಬೇಕು, ಅದೆಲ್ಲ ಡೀಟೇಲ್ ಕೊಡಿ ಅಂತ ಹೇಳಿದ್ದೀನಿ. ಅದು ಸಹ ಸೋಮವಾರ ಕೆಲಸ ಲಿಸ್ಟ್ ಮಾಡ್ತಾ ಇದ್ದೀನಿ.